ಅವು ಪೊರೆ ಬೇರೆ ಐತೆ ಕಣೋ. ಸೊ ನಾನಿವತ್ತು ಚಾಲೆಂಜ್ ಮಾಡ್ತಾ ಇರೋದು 24 ಗಂಟೆ ಈ ಗುಂಡಿಲಿರಬೇಕು. ಮತ್ತೆ ಏನು ಗೊತ್ತಾ, ಇಷ್ಟೆಲ್ಲ ಕಷ್ಟಪಡ್ತೀವಿ ಆದರೆ ರೀಚೇ ಸಿಗಲ್ಲ. ಬರೀ ಡಬಲ್ ಡಿಜಿಟ್ ತ್ರಿಬಲ್ ಡಿಜಿಟ್ ವ್ಯೂಸೇ ಬರುತ್ತೆ. ಯಾಕೆ ಅಂತ ನಿಜ ಗೊತ್ತಾಗ್ತಿಲ್ಲ. ತುಂಬಾ ಬೇಜಾರಾಗ್ಬಿಡುತ್ತೆ ಬಸ್ಸು. ಗೊತ್ತು ಇದು ಸ್ಟಾರ್ಟಿಂಗ್ ಅಂತ, ಬಟ್ ಸ್ವಲ್ಪ ಜನ ಏನೂ ಕಷ್ಟಪಡ್ದೇನೆ ಫೇಮಸ್ ಆಗೋಯ್ತಾರೆ. ಅಂಥವ್ರಿಗೆ ಸಪೋರ್ಟ್ ಮಾಡ್ತೀರಾ, ಸಪೋರ್ಟ್ ಮಾಡಿ ಪರವಾಗಿಲ್ಲ. ಬಟ್ ನನಗೇನು ಹೊಟ್ಟೆ ಕೆಚ್ಚಿಲ್ಲ ಸರಿನಾ ಅವ್ರ ನೋಡಿ. ಜೊತೆಗೆ ನಮ್ಮಂಥ ಚಿಕ್ಕ ಚಿಕ್ಕ ಕಂಟೆಂಟ್ ಕ್ರಿಯೇಟರ್ಗೂ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆಗ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಆಯ್ತಾ, ಇನ್ನೂ ಹೆಚ್ಚು ಕಂಟೆಂಟ್ನ ಕೊಡೋಕೆ. ರೀಚ್ ಸಿಗ್ತಿಲ್ಲ, ವ್ಯೂಸ್ ಬರ್ತಿಲ್ಲ ಅಂತ ಸುಮಾರು ಕಾಂಟೆಂಟ್ ಕ್ರಿಯೇಟರು ಡಿಮೋಟಿವೇಶನ್ ಆಗಿ ವಿಡಿಯೋ ಮಾಡೋದೇ ಬಿಟ್ಬಿಟ್ಟವ್ರೆ ಗೊತ್ತಾ. ಬಟ್ ಅವ್ರಿಗೆಲ್ಲ ಹೇಳೋದು ಒಂದೇ, ನಾನು ಕನ್ಸಿಸ್ಟೆನ್ಸಿನ ಫಾಲೋ ಮಾಡಿ ಅಂತ. ಬಿಕಾಸ್ ಈಗ ಚಿಕ್ಕ ಚಾನಲೇ ಇರ್ಬೋದು, ಬಟ್ ಮುಂದೊಂದು ದಿನ ದೊಡ್ಡ ಚಾನಲ್ ಆಗಿ ಮಾಡುತ್ತೆ. ನೋಡಿ, ನಾನು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯ್ತು, ಬಟ್ ರೀಚ್ ಸಿಗ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಜನರಿಗೆ ನಾನು ಮಾಡೋ ಕಾಂಟೆಂಟು ಇಷ್ಟ ಆಗ್ತಾ ಇದೆಯೋ ಇಲ್ವೋ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಗೊತ್ತು ಬಾಸು, ಇದು ಸ್ಟಾರ್ಟಿಂಗ್ ಅಂತ. ರೀಚ್ ಸಿಗೋದು ಸ್ವಲ್ಪ ಲೇಟ್ ಆಗುತ್ತೆ, ಬಟ್ 2 ಡಿಜಿಟ್ 3 ಡಿಜಿಟ್ ವ್ಯೂ ಸಿಕ್ಕಿದ್ರೆ ಬೇಜಾರಾಗಲ್ವಾ ಹೇಳಿ. ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂದ್ರೆ ವಿಡಿಯೋ ಮಾಡೋದೇ ಬೇಡ ಅನ್ಸ್ಬಿಡುತ್ತೆ, ಅಷ್ಟು ಬೇಜಾರಾಗ್ಬಿಡುತ್ತೆ ನಂಗಂತೂ ನಿಜ. ಬಟ್ ಆದ್ರೂ ಕನ್ಸಿಸ್ಟೆನ್ಸಿನ ಬಿಡಬಾರ್ದು ಅಂತ ಫಾಲೋ ಮಾಡ್ತಾ ಇದೀನಿ. ಬಿಕಾಸ್ ನಮ್ದು ಒಂದಿನ ಬರುತ್ತೆ, ಆ ದಿನಕ್ಕೋಸ್ಕರ ತಾಳ್ಮೆಯಿಂದ ವೆಯ್ಟ್ ಮಾಡ್ತಾ ಇದೀನಿ. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಸಾಕದ್ಮೋ ಗೇಟು ಓವರ್ ಆಗಿ ಕುಯ್ಬೇಡ.